Okay, dear students, in the previous session, we discussed about some basic concept about the partnership, meaning, features, and partnership deed and its contents. Here, we're going to discuss about some special aspects of partnership accounts. ನಾವು ಪಾಲುದಾರಿಕೆ ಸಂಸ್ಥೆ ಅಂದಾಗ ಅಕೌಂಟಿಂಗ್ ಸಂಬಂಧಪಟ್ಟಂಗೆ ಎಸ್ಪೆಷಲಿ ಅಕೌಂಟಿಂಗ್ಗೆ ಸಂಬಂಧಪಟ್ಟಂಗೆ ಕೆಲವೊಂದು ಸ್ಪೆಷಲ್ ಆಸ್ಪೆಕ್ಟ್ಸ್ ಇದೆ, ಅದನ್ನು ಮಾತ್ರ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೇವೆ. ಸೊ ಇನ್ ದಟ್ ಮೈಂಟೆನೆನ್ಸ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಫಸ್ಟ್ ಒನ್. Second one, distribution of profit and loss among the partners. Third one, adjustments for wrong appropriation of profits in the past, and the reconstitution of the partnership firm and the dissolution of partnership firm. ಸೊ ಇಷ್ಟು ಸಹ 5 ಪಾಯಿಂಟ್ಸ್ ನಮ್ಮ ಅಕೌಂಟಿಂಗ್ ಸಂಬಂಧಪಟ್ಟಂಗೆ ವಿಶೇಷವಾಗಿ ನಾವು ಪಾರ್ಟ್ನರ್ಶಿಪ್ ಅಕೌಂಟ್ಸಲ್ಲಿ ಗಮನಿಸ್ತಾ ಹೋಗ್ತೇವೆ. ಫಸ್ಟು ಮೈಂಟೆನೆನ್ಸ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ಹೆಂಗೆ ನಾವು ಪ್ರಿಪೇರ್ ಮಾಡೋದು, ಮುಂದೆ ನಾನು ಅದನ್ನು ಡಿಸ್ಕಸ್ ಮಾಡ್ತೇನೆ. ಹೌ ಟು ಮೈಂಟೈನ್ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೆಕೆಂಡ್ ಪಾಯಿಂಟ್, ಹೌ ಟು ಡಿಸ್ಟ್ರಿಬ್ಯೂಟ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಮಾಂಗ್ ದ ಪಾರ್ಟ್ನರ್ಸ್. ಮೂರನೇದು, ಅಡ್ಜಸ್ಟ್ಮೆಂಟ್ಸ್ ಫಾರ್ ರಾಂಗ್ ಅಪ್ರಾಪ್ರಿಯೇಷನ್. ನಾವು ತಪ್ಪಾಗಿ ಪ್ರಾಫಿಟ್ಸ್ನ ಅಪ್ರೋಪ್ರಿಯೇಟ್ ಮಾಡಿದಾಗ ಹೇಗೆ ಸರಿಪಡಿಸೋದು. ರೀಕಾನ್ಸ್ಟಿಟ್ಯೂಷನ್ ಆಫ್ ದಿ ಪಾರ್ಟ್ನರ್ಶಿಪ್ ಫರ್ಮ್ ಅಂದರೆ ಅಡ್ಮಿಷನ್, ರಿಟೈರ್ಮೆಂಟ್, ಡೆತ್ ಅದಾದಾಗ ಏನು ಮಾಡುವಂಥದ್ದು ಅಕೌಂಟ್ಸಿಗೆ. ಆ್ಯಂಡ್ ದ ಲಾಸ್ಟ್ ಒನ್, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಸೊ ಪಾರ್ಟ್ನರ್ಶಿಪ್ ಫರ್ಮ್ನ ಕ್ಲೋಸ್ ಮಾಡಿದಾಗ ಏನು ಮಾಡೋದು, ಡಿಸಾಲ್ವ್ ಮಾಡಿದಾಗ ಏನು ಮಾಡೋದು, ಇಷ್ಟು ಸಹ ನೋಡ್ತಾ ನಾವು ಹೋಗ್ತವೆ. ಸೊ ಮೊದಲನೇದಾಗಿ ಪ್ರೀತಿಯ ವಿದ್ಯಾರ್ಥಿಗಳ, ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಸ್ಪೆಷಲ್ ಆಸ್ಪೆಕ್ಟ್ಸಲ್ಲಿ ಮೈಂಟೈನಿಂಗ್ ದ ಪಾರ್ಟ್ನರ್ಶಿಪ್ ಕ್ಯಾಪಿಟಲ್ ಅಕೌಂಟ್ಸ್, ಅಲ್ಲಿ ಫಸ್ಟ್ ಪಾಯಿಂಟ್ ತೋರಿಸಿದ್ದೀನಲ್ಲ, ಮೈಂಟೆನೆನ್ಸ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ನ ಅದನ್ನು ಯಾವ ರೀತಿ, ಏನದರ ವಿಶೇಷತೆ, ಯಾಕೆ ಇದನ್ನು ಸಪ್ರೇಟಾಗಿ ನಾವು ಇಲ್ಲಿ ಓದ್ತೇವೆ ಅನ್ನೋದನ್ನು ನೋಡ್ತಾ ಹೋಗ್ತೇವೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಫಸ್ಟ್ PUC ಫೈನಲ್ ಅಕೌಂಟ್ಸ್ನ ಕಲ್ತಿದ್ದೇವೆ. ಅಲ್ಲಿ ಸೋಲ್ ಟ್ರೇಡಿಂಗ್ ಕನ್ಸರ್ನ್ನ ಓದಿದ್ದೇವೆ ನಾವು, ದ ಫೈನಲ್ ಅಕೌಂಟ್ಸ್ ಆಫ್ ಸೋಲ್ ಟ್ರೇಡಿಂಗ್ ಕನ್ಸರ್ನ್. ಸೊ ಅಲ್ಲಿ ನಾವು ಕ್ಯಾಪಿಟಲ್ ಅಕೌಂಟನ್ನು ಸಪ್ರೇಟಾಗಿ ನಾವು ಪ್ರಿಪೇರ್ ಮಾಡೋದಿಲ್ಲ. ಅಲ್ಲಿ ಏನು ಮಾಡ್ತೇವೆ ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಕಡೆನೇ ಕ್ಯಾಪಿಟಲ್ ಅಕೌಂಟ್ ಅಂತ ಮಾಡಿ ಓಪನಿಂಗ್ ಬ್ಯಾಲೆನ್ಸ್, ಆ್ಯಡ್ ಅಡಿಷನಲ್ ಕ್ಯಾಪಿಟಲ್, ಪ್ರಾಫಿಟ್, ಲೆಸ್ ಡ್ರಾಯಿಂಗ್ಸ್ ಇದನ್ನೆಲ್ಲ ಬ್ಯಾಲೆನ್ಸ್ ಶೀಟ್ ಒಳಗಡೆ ಮಾಡಿಬಿಡ್ತೇವೆ. ಅಲ್ಲಿ ಯಾಕೆ ಮಾಡ್ತೀವಿ ಆ ರೀತಿ ಅಂದರೆ ಅಲ್ಲಿ ಒಬ್ಬರೇ ಓನರು, ಏನೇ ಲಾಭ ನಷ್ಟ ಬಂದರೂ ಕೂಡ ಅವ್ರಿಗೆ ವಾಟ್ ಎವರ್ ದ ಪ್ರಾಫಿಟ್ ಆರ್ ಲಾಸ್ ಇಟ್ ಗೋಸ್ ಟು ದ ಸೋಲ್ ಪ್ರೊಪ್ರೈಟರ್ ಓನ್ಲಿ. So that there was no necessity of preparing separate capital account out of the balance sheet. But here there should be 2 or more persons, minimum 2 persons will be there, the maximum 100 will be there. So whatever will be the number, isn't it? So that is why we are not able to prepare all the partners capital account within the balance sheet, so that we going to maintain or prepare the capital accounts of the partner out of the balance sheet. ಅದಕ್ಕೋಸ್ಕರನೇ ಇಲ್ಲಿ ನಾವು ಕ್ಯಾಪಿಟಲ್ ಅಕೌಂಟ್ಸ್, ಮೈಂಟೆನೆನ್ಸ್ ಆಫ್ ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ಪಾರ್ಟ್ನರ್ ಅಂತ ಸಪ್ರೇಟಾಗಿ ನೋಡ್ತಾ ಹೋಗ್ತವೆ. ಸೊ ಇದರಲ್ಲಿ 2 ಮೆಥಡ್ಸ್ನ ನೋಡ್ತೀವಿ ನಾವು. ದಿಸ್ ಇಸ್ ಒನ್ ಫಿಕ್ಸೆಡ್ ಕ್ಯಾಪಿಟಲ್ ಮೆಥಡ್ ಆ್ಯಂಡ್ ದ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. ಯು ಗೋಯಿಂಗ್ ಟು maintain the partners capital account in 2 different methods. One is fixed capital method and the second one is fluctuating capital method. So first let us discuss about the fixed capital method. Under the fixed capital method, the capitals of the partners shall remain fixed unless additional capital is introduced or a part of the capital is withdrawn as per the agreement among the partners. ಅಂದರೆ ಈ ಫಿಕ್ಸೆಡ್ ಕ್ಯಾಪಿಟಲ್ ಮೆಥಡಲ್ಲಿ ಕ್ಯಾಪಿಟಲ್ ಬ್ಯಾಲೆನ್ಸ್ ಆಫ್ ದಿ ಪಾರ್ಟ್ನರ್ ರಿಮೈನ್ ಫಿಕ್ಸೆಡ್ ಅಂದರೆ ಸ್ಥಿರವಾಗೇ ಇರುತ್ತೆ. ಅನ್ಲೆಸ್ ಏನಿರಬಾರ್ದು ಅಂದರೆ ಅಡಿಷನಲ್ ಕ್ಯಾಪಿಟಲ್ನ ಇಂಟ್ರೊಡ್ಯೂಸ್ ಮಾಡಿರಬಾರ್ದು, ಹಾಗೇ ಯಾವುದೇ ಬಂಡವಾಳನ ವಾಪಸ್ ಪಡೆದಿರಬಾರ್ದು. ಇದೆರಡೂ ಇಲ್ಲ ಅಂದರೆ ಅವನ ಕ್ಯಾಪಿಟಲ್ ಬ್ಯಾಲೆನ್ಸು ಹಾಗೇ ಇರುತ್ತೆ, ಯಾವುದೇ ಬದಲಾವಣೆ ಇಲ್ಲದೆ ಸ್ಥಿರವಾಗೇ ಇರುತ್ತೆ. ಅದನ್ನು ಫಿಕ್ಸೆಡ್ ಕ್ಯಾಪಿಟಲ್ ಮೆಥಡ್, ಅದನ್ನೇ ಹೇಳೋದಿಲ್ಲ ನಾವು. Under the fixed capital method, the capitals of the partner shall remain fixed unless additional capital and the capital is withdrawn. So in this method, we maintain 2 accounts of each partner.
One is partner's capital account and another is partner's current account. ಸೊ ಈ ಮೆಥಡಲ್ಲಿ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು ಮತ್ತು ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಅಂತ ಎರಡು ಅಕೌಂಟ್ನ ಒಬ್ಬೊಬ್ಬ ಪಾರ್ಟ್ನರ್ಗೂ ಪ್ರಿಪೇರ್ ಮಾಡ್ತವೆ. ವಿದ್ಯಾರ್ಥಿಗಳೇ, ನೀವು ಗಮನಿಸಬೇಕಾಗಿರೋಂಥ ಒಂದು ಮುಖ್ಯವಾದ ಅಂಶ ಇದನ್ನೇ. ಫಿಕ್ಸೆಡ್ ಕ್ಯಾಪಿಟಲ್ ಮೆಥಡ್ಗೂ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ಗೂ ಇದೆ ತುಂಬ ಮುಖ್ಯವಾದ ವ್ಯತ್ಯಾಸ. ಫಿಕ್ಸೆಡ್ ಕ್ಯಾಪಿಟಲ್ ಮೆಥಡಲ್ಲಿ ಎರಡು ಅಕೌಂಟ್ನ ಪ್ರತಿಯೊಬ್ಬ ಪಾರ್ಟ್ನರ್ಗೂ ಪ್ರಿಪೇರ್ ಮಾಡ್ತವೆ, ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಅಂತ ಮತ್ತು ಪಾರ್ಟ್ನರ್ ಕರೆಂಟ್ ಅಕೌಂಟ್ ಅಂತ. ಆದರೆ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲಲ್ಲಿ ಒಂದೇ ಒಂದು ಅಕೌಂಟ್ ಪ್ರಿಪೇರ್ ಮಾಡ್ತವೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಅದನ್ನು ಮುಂದೆ ನೋಡೋಣ. ಅಂದರೆ ಕ್ಯಾಪಿಟಲ್ ಅಕೌಂಟ್ ಮತ್ತು ಕರೆಂಟ್ ಅಕೌಂಟಲ್ಲಿ ಏನೆಲ್ಲ ನಾವು ರೆಕಾರ್ಡ್ ಮಾಡ್ತೀವಿ ಅದೊಂದನ್ನು ಈ ಪ್ರೊಫಾರ್ಮದಲ್ಲಿ ನೋಡೋಣ ವಿದ್ಯಾರ್ಥಿ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಫಸ್ಟ್ ನಾವು ಏನು ಮಾಡ್ತೀವಿ ಅಂದರೆ, ನೋಡಿ ಫಸ್ಟ್ ಇಲ್ಲಿ ನಾವು ಬ್ಯಾಲೆನ್ಸ್ ಬಾಟ್ ಡೌನ್ ಅಂತ ತರ್ತವೆ. ಓಪನಿಂಗ್ ಬ್ಯಾಲೆನ್ಸ್ ಒಂದು ಏನಿರುತ್ತೋ ಪಾರ್ಟ್ನರ್ದು ಅದನ್ನು ತಗೊಂಡು ನೋಡ್ತೀವಿ, ಇಲ್ಲಿ ಹಾಕ್ತೀವಿ. ಎರಡನೇದು ಏನಾರು ಅವನು ಅಡಿಷನಲ್ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ ಆಗಿದ್ರೆ ಮಾತ್ರ ತರ್ತವೆ, ಇಲ್ಲದ್ರೆ ಇಲ್ಲ. ಸಾಮಾನ್ಯವಾಗಿ ಪ್ರಾಬ್ಲಮಲ್ಲಿ ನಾವು ಏನು ನೋಡ್ತೇವೆ ಅದರಲ್ಲಿ ಓಪನಿಂಗ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಮಾತ್ರ ಇರುತ್ತೆ. ಈ ಅಡಿಷನಲ್ ಕ್ಯಾಪಿಟಲ್ಲು ಮತ್ತು ಕ್ಯಾಪಿಟಲ್ ವಿತ್ಡ್ರಾನು ಸಾಮಾನ್ಯವಾಗಿ ಇರೋದಿಲ್ಲ ಸ್ನೇಹಿತರೆ. ಇನ್ನು ಎರಡನೇದಾಗಿ ಸೊ ಒಂದು ಓಪನಿಂಗ್ ಬ್ಯಾಲೆನ್ಸ್ನ ತರ್ತವೆ, ಅಡಿಷನಲ್ ಕ್ಯಾಪಿಟಲ್ ಇದ್ದರೆ ಮಾಡ್ತವೆ, ಇಲ್ಲದಿರಿಲ್ಲ. ಕ್ಯಾಪಿಟಲ್ ವಿತ್ಡ್ರಾನ್ ಮಾಡಿದ್ರೆ ಪರ್ಮನೆಂಟ್ ವಿತ್ಡ್ರಾನ್ ಆಫ್ ಕ್ಯಾಪಿಟಲ್ ಅಂತ ಹೇಳ್ತವೆ, ಅದಿದ್ದರೆ ತಗೊಳ್ತವೆ, ಇದಿಲ್ಲ. ಸೊ ನಾನು ಮೊದಲು ಹೇಳಿದಂಗೆ ನಿಮಗೆ ಸಾಮಾನ್ಯವಾಗಿ ಓಪನಿಂಗ್ ಬ್ಯಾಲೆನ್ಸ್ ಮಾತ್ರ ಇರುತ್ತೆ. ಇದೆರಡೂ ಕೂಡ ಪ್ರೊಫಾರ್ಮಲ್ಲಿ ನೋಡ್ತೀವಿ ಹೊರತು ನಾವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡುವಾಗ ಈ ಎರಡು ಅಂಶನೂ ಇರೋದಿಲ್ಲ. ಸೊ ಅದಕ್ಕೋಸ್ಕರನೇ ಈ ಕ್ಯಾಪಿಟಲ್ ಬ್ಯಾಲೆನ್ಸ್ ರಿಮೈನ್ಸ್ ಫಿಕ್ಸೆಡ್ ಅಂಡರ್ ದಿಸ್ ಮೆಥಡ್ ಅಂತ ನಾವು ಹೇಳೋದು. ವಿದ್ಯಾರ್ಥಿಗಳೇ, ಇದಾದ ಮೇಲೆ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಅಂತ ನೋಡ್ತೇವೆ ನಾವು. ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಅಂತ ಇನ್ನೊಂದು ಅಕೌಂಟ್ ಪ್ರಿಪೇರ್ ಮಾಡ್ತೀವಿ ಪ್ರತಿಯೊಬ್ಬ ಪಾರ್ಟ್ನರ್ಗೂ ಸಹ. ಇಲ್ಲಿ ಏನು ಮಾಡ್ತಾ ಹೋಗ್ತೀವಿ ಅಂದರೆ, ಉಳಿದಿರೋ ಅಡ್ಜಸ್ಟ್ಮೆಂಟ್ಸ್ ಎಲ್ಲನೂ ಸಹ ನಾವಿಲ್ಲಿ ಮಾಡ್ತಾ ಹೋಗ್ತವೆ. ಆದರೆ ಇಲ್ಲೂ ಸಹ ಕ್ಯಾಪಿಟಲ್ ಬ್ಯಾಲೆನ್ಸ್ಗೆ ಹೇಗೆ ಓಪನಿಂಗ್ ಬ್ಯಾಲೆನ್ಸ್ ಇರುತ್ತೋ ಇಲ್ಲೂ ಕೂಡ ಕರೆಂಟ್ ಅಕೌಂಟ್ಗೂ ಓಪನಿಂಗ್ ಬ್ಯಾಲೆನ್ಸ್ ಇರ್ತದೆ. ಇಲ್ಲಿ ನೀವು ಗಮನಿಸಬೇಕಾಗಿರೋದು ಒಂದು ಅಂಶ ಅಂದರೆ, ಪಾರ್ಟ್ನರ್ಸ್ ಕರೆಂಟ್ ಅಕೌಂಟು ಡೆಬಿಟ್ ಬ್ಯಾಲೆನ್ಸಾ ಅಥವಾ ಕ್ರೆಡಿಟ್ ಬ್ಯಾಲೆನ್ಸಾ ಅಂತ ನೋಡಬೇಕು. ಫಸ್ಟು ಸಾಮಾನ್ಯವಾಗಿ ನಾವು ಪರೀಕ್ಷೆಗಳಲ್ಲಿ ತಪ್ಪು ಮಾಡೋದಿಲ್ಲ. ಸೊ ದಟ್ ವಿ ಹ್ಯಾವ್ ಟು ಟೇಕ್ ವೆರಿ ಮಚ್ ಕೇರ್ ವೈಲ್ ಓಪನಿಂಗ್ ಕರೆಂಟ್ ಅಕೌಂಟ್. ದಟ್ ಈಸ್ ಓಪನಿಂಗ್ ಬ್ಯಾಲೆನ್ಸ್ ವೆದರ್ ಇಟ್ ಇಸ್ ಎ ಡೆಬಿಟ್ ಬ್ಯಾಲೆನ್ಸ್ ಆರ್ ಕ್ರೆಡಿಟ್ ಬ್ಯಾಲೆನ್ಸ್. ಸೊ ಕ್ರೆಡಿಟ್ ಬ್ಯಾಲೆನ್ಸ್ ಇದ್ದರೆ ಕ್ರೆಡಿಟ್ ಕಡೆ ಹಾಕ್ತವೆ, ಡೆಬಿಟ್ ಬ್ಯಾಲೆನ್ಸ್ ಇದ್ದರೆ ಡೆಬಿಟ್ ಕಡೆ ಹಾಕ್ತವೆ. ಇನ್ನು 4 ಅಡ್ಜಸ್ಟ್ಮೆಂಟ್ಸು ಕ್ಯಾಪಿಟಲ್ ಅಕೌಂಟ್ಗೆ ಸಂಬಂಧಪಟ್ಟಿರುತ್ತೆ. ಅದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಸ್ಯಾಲರಿ ಆ್ಯಂಡ್ ಶೇರ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆ್ಯಂಡ್ ದ ಡ್ರಾಯಿಂಗ್ಸ್, ಇಷ್ಟು ಸಹ ನೋಡ್ತವೆ. ಸೊ ಯಾವುದೆಲ್ಲ ಪಾರ್ಟ್ನರ್ಸ್ ಬ್ಯಾಲೆನ್ಸು ಜಾಸ್ತಿ ಮಾಡುತ್ತೋ ಅದನ್ನು ಕ್ರೆಡಿಟ್ ಮಾಡ್ತವೆ, ಪಾರ್ಟ್ನರ್ಸ್ ಬ್ಯಾಲೆನ್ಸ್ನ ಕಡಿಮೆ ಮಾಡೋದನ್ನು ಡೆಬಿಟ್ ಮಾಡ್ತವೆ ವಿದ್ಯಾರ್ಥಿಗಳೇ. ದಟ್ ಇಸ್ ವೈ ನೋಡಿ, ಸ್ಯಾಲ್ರಿ ವಿ ಹ್ಯಾವ್ ಕ್ರೆಡಿಟೆಡ್, interest on capital we have credited, and drawings, it decreases the capital balance or current account balance, we have debited, and interest on drawings we have debited. And if there is a profit, we credit, profit and loss appropriation we have credited, and if there is a loss we have debited, profit and loss account we have debited. So ಇಷ್ಟು ಕೂಡ ಟ್ರಾನ್ಸ್ಫರ್ ಮಾಡಾದ್ಮೇಲೆ ವಿ ಬ್ಯಾಲೆನ್ಸ್ ಇಟ್ ಐದರ್ ಡೆಬಿಟ್ ಬ್ಯಾಲೆನ್ಸ್ ಆರ್ ಕ್ರೆಡಿಟ್ ಬ್ಯಾಲೆನ್ಸ್. ಸೊ ಹಿಯರ್ ವಿ ಹ್ಯಾವ್ ಟು ಅಬ್ಸರ್ವ್ ದಟ್ ಅಂಡರ್ ದಿ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ವಿ ಮೈಂಟೈನ್ 2 accounts. One is capital account and another is current account. So in the capital account we maintain only the capital of the partner, and all other adjustments like interest on capital, interest on drawings, salary and share of profit and loss we record in the partner's current account. So partner's current account either may be a debit balance or credit balance. This is one of the important feature of the current account. In general, capital balance
always credit balance. Partner's current account balance, either it be debit balance or credit balance. ಸೊ ಇದು ನಾವು ನೋಡ್ದಂಗೆ ಇದು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್. ಎರಡನೇದು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ವಿದ್ಯಾರ್ಥಿಗಳೇ. ಸೊ ಇದರಲ್ಲಿ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡಲ್ಲಿ ಓನ್ಲಿ ಒನ್ ಅಕೌಂಟ್, ದಟ್ ಈಸ್ ಕ್ಯಾಪಿಟಲ್ ಅಕೌಂಟ್ ಈಸ್ ಮೈಂಟೈನ್ಡ್ ಫಾರ್ ಈಚ್ ಪಾರ್ಟ್ನರ್. ಈ ಮೆಥಡ್ನ ನಾವು ಯಾಕೆ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂತ ಕರಿತೀವಿ ಅಂದರೆ, ದ ಕ್ಯಾಪಿಟಲ್ ಬ್ಯಾಲೆನ್ಸ್ ಆಫ್ ಎ ಪಾರ್ಟ್ನರ್ ಡಸ್ ನಾಟ್ ರಿಮೈನ್ ಫಿಕ್ಸೆಡ್, ಇಟ್ ಫ್ಲಕ್ಚುಯೇಟ್ಸ್. ಅದು ಫಿಕ್ಸೆಡ್ ಕ್ಯಾಪಿಟಲ್ ಮೆಥಡಲ್ಲಿ ಕ್ಯಾಪಿಟಲ್ ಬ್ಯಾಲೆನ್ಸು ರಿಮೈನ್ಸ್ ಫಿಕ್ಸೆಡ್. ಆದರೆ ಇಲ್ಲಿ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡಲ್ಲಿ ಕ್ಯಾಪಿಟಲ್ ಬ್ಯಾಲೆನ್ಸ್ ಫ್ಲಕ್ಚುಯೇಟ್ಸ್. ಅದರಿಂದ ಇದನ್ನು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂತ ಹೇಳ್ತೇವೆ. ವೈ ಇಟ್ ಫ್ಲಕ್ಚುಯೇಟ್ಸ್? ಬಿಕಾಸ್ ವಿ ಮೈಂಟೈನ್ ಓನ್ಲಿ ಒನ್ ಅಕೌಂಟ್, ದಟ್ ಈಸ್ ಕ್ಯಾಪಿಟಲ್ ಅಕೌಂಟ್. All the capital balance as well as all other adjustments like interest on capital, interest drawings, salary, remuneration, everything we record here itself. So that this method is called as fluctuating capital method. So under this method, only one account called capital account is maintained. Let us see the pro forma of under this method. So here, as we discussed, as we know, under this method only partner's capital account is maintained. So no two accounts. So in the partner's capital account, we do it, that is first we bring down the opening balance, and if there is any additional capital we record here itself, and the salary given to the partner and interest on capital given to the partner. And if there is any drawings we have to debit, and interest on drawings also we have to debit, because drawings and interest on drawings decrease the partner's capital balance. Salary, interest on capital and additional capital increase the capital balance, so that we have credited. And if there is a profit, share of profit, we have to credit. If there is a share of loss, we have to debit, we have to balance it. So ಇಷ್ಟು ಕೂಡ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂಡರ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ಲಿ ನೋಡ್ತೇವೆ ವಿದ್ಯಾರ್ಥಿಗಳು. ಸೊ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋ ಅಂಶ ಅಂದರೆ, ಫಿಕ್ಸೆಡ್ ಕ್ಯಾಪಿಟಲ್ ಮೆಥಡಲ್ಲಿ ಎರಡು ಅಕೌಂಟ್ ಪ್ರಿಪೇರ್ ಮಾಡ್ತೇವೆ, ಕ್ಯಾಪಿಟಲ್ ಅಕೌಂಟ್ ಮತ್ತು ಕರೆಂಟ್ ಅಕೌಂಟ್. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡಲ್ಲಿ ಒಂದೇ ಒಂದು ಅಕೌಂಟ್ ಪ್ರಿಪೇರ್ ಮಾಡ್ತೇವೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಇಷ್ಟನ್ನು ಮನಸ್ಸಲ್ಲಿಟ್ಕೊಳ್ಳಿ, ನೀಟಾಗಿ ಕಲಿರಿ, ಬರುತ್ತೆ, ಪ್ರಾಕ್ಟೀಸ್ ಮಾಡಿ, ಬರುತ್ತೆ. ಇನ್ನು ಡಿಫ್ರೆನ್ಸ್ ನೋಡ್ಬೋದು ಅಂದರೆ, ನಾವು ಡಿಫ್ರೆನ್ಸ್ ಬಿಟ್ವೀನ್ ಫಿಕ್ಸೆಡ್ ಕ್ಯಾಪಿಟಲ್ ಮತ್ತು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ನೋಡ್ತೀವಿ ಅಂದರೆ, ಮೊದಲನೇದಾಗಿ ನಾವಿಲ್ಲಿ ನೋಡ್ತಾ ಹೋಗೋದು ನಂಬರ್ ಆಫ್ ಅಕೌಂಟ್ಸ್ ಮೈಂಟೈನ್ಡ್. ಸೊ ಫಿಕ್ಸೆಡ್ ಕ್ಯಾಪಿಟಲಲ್ಲಿ ವಿ ಮೈಂಟೈನ್ ಟೂ ಅಕೌಂಟ್ಸ್, ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಕರೆಂಟ್ ಅಕೌಂಟ್. ಅಂಡರ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡಲ್ಲಿ ವಿ ಮೈಂಟೈನ್ ಓನ್ಲಿ ಕ್ಯಾಪಿಟಲ್ ಅಕೌಂಟ್. ಆ್ಯಂಡ್ ಸೆಕೆಂಡ್ ಒನ್, adjustments. All adjustments other than the capital balance we record in the current account under fixed capital method. But in fluctuating capital method, all adjustment, that is salary, interest on capital, interest on drawings, are made in the capital account only. And the fixed balance, we call it as fixed balance, means the capital balance under fixed capital methods remain unchanged or remain fixed unless there is an additional capital or withdrawing of the capital. Under fluctuating capital method, the balance of capital account fluctuates from year to year. ಸೊ ಇಲ್ಲಿ ಕ್ರೆಡಿಟ್ ಬ್ಯಾಲೆನ್ಸ್ ಅಂತ ಇನ್ನೊಂದು ಡಿಫ್ರೆನ್ಸ್ ನಾವು ಹೇಳಿದ್ದೇವೆ, ಇದನ್ನು ಗಮನಿಸಿ. ಫಿಕ್ಸೆಡ್ ಕ್ಯಾಪಿಟಲ್ ಅಕೌಂಟಲ್ಲಿ ನಾವು ಎರಡು ಕ್ಯಾಪಿಟಲ್ ಅಕೌಂಟ್ ಮಾಡ್ತೇವೆ. ಕ್ಯಾಪಿಟಲ್ ಅಕೌಂಟ್ ಆಲ್ವೇಸ್ ಶೋಸ್ ಎ ಕ್ರೆಡಿಟ್ ಬ್ಯಾಲೆನ್ಸ್, ಅರ್ಥೈತಲ್ರ? ಇಲ್ಲಿ ಕರೆಂಟ್ ಅಕೌಂಟು ಜ್ಞಾಪಕ ಮಾಡ್ಕೊಳ್ಬೋದು ಅಂದರೆ, ಕರೆಂಟ್ ಅಕೌಂಟು ಡೆಬಿಟ್ ಬ್ಯಾಲೆನ್ಸ್ ತೋರಿಸ್ಬೋದು, ಕ್ರೆಡಿಟ್ ಬ್ಯಾಲೆನ್ಸ್ ತೋರಿಸ್ಬೋದು. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡಲ್ಲಿ ದಯವಿಟ್ಟು ಗಮನಿಸಿ ಮಕ್ಕಳೇ, ದ ಕ್ಯಾಪಿಟಲ್ ಅಕೌಂಟ್ ಮೇ ಸಮ್ಟೈಮ್ಸ್ ಶೋ ಎ ಡೆಬಿಟ್ ಬ್ಯಾಲೆನ್ಸ್. ನಾವೆಲ್ಲ ನಿಮಗೆಲ್ಲ ಪಾಠ ಮಾಡುವಾಗ ಹೇಳ್ತಾ ಇರ್ತೇವೆ, ದ ಕ್ಯಾಪಿಟಲ್ ಬ್ಯಾಲೆನ್ಸ್ ಆಲ್ವೇಸ್ ಶೋಸ್ ಕ್ರೆಡಿಟ್ ಬ್ಯಾಲೆನ್ಸ್ ಅಂತ ಹೇಳ್ತಾರೆ. ಬಟ್ ಸಮ್ಟೈಮ್ಸ್ ವೆನ್ ದರ್ ಇಸ್ ಅ ಹ್ಯೂಜ್ ಲಾಸಸ್ ಆರ್ ಹ್ಯೂಜ್ ಡ್ರಾಯಿಂಗ್ಸ್ ಮೇಡ್ ಬೈ ದ ಪಾರ್ಟ್ನರ್, the capital balance under fluctuating capital method may show a debit balance also. So ಇಷ್ಟು ಸಹ ಡೆಬಿಟ್, ಇದು ಡಿಫ್ರೆನ್ಸ್ ಬಿಟ್ವೀನ್ ದ ಫಿಕ್ಸೆಡ್ ಕ್ಯಾಪಿಟಲ್ ಆ್ಯಂಡ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್. ಸೊ ಇಲ್ಲೊಂದು ನಿಮಗೆ ಪ್ರಾಬ್ಲಮ್ಮು ತೋರಿಸಿದ್ದಾನೆ.
ಸಮೀರ್ ಮತ್ತು ಯಾಸ್ಮಿನ್ ಇಬ್ಬರು ಪಾರ್ಟ್ನರ್ಸ್ ಇರ್ತಾರೆ, ಅವ್ರದ್ದು ಏನೆಲ್ಲ ಅಡ್ಜಸ್ಟ್ಮೆಂಟ್ಸ್ ಮಾಡ್ತವೆ ಅಂತ. ಸೊ ಕ್ಯಾಪಿಟಲ್ ಬ್ಯಾಲೆನ್ಸ್ ಫಿಕ್ಸೆಡ್ ಇರುವಾಗ ಕ್ಯಾಪಿಟಲ್ ಬ್ಯಾಲೆನ್ಸ್ ಫ್ಲಕ್ಚುಯೇಟ್ ಇದ್ದಾಗ ಹೇಗೆ ಮಾಡಬೇಕು ಅಂತ ಕೇಳಿದ್ದೇವೆ. ಇಲ್ಲಿ ಬ್ಯಾಲೆನ್ಸಸ್ ತೋರಿಸಿದ್ದಾವೆ. ವಾಟ್ ಆರ್ ದ ಸಮ್ ಪರ್ಟಿಕ್ಯುಲರ್ಸ್ ಆಲ್ಸೋ ಗಿವನ್ ಆ್ಯಂಡ್ ವಿ ಹ್ಯಾವ್ ಪ್ರಿಪೇರ್ಡ್ ಹಿಯರ್. ಸೊ ಅಂಡರ್ ಫಿಕ್ಸೆಡ್ ಕ್ಯಾಪಿಟಲ್ ಮೆಥಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ವಿ ಹ್ಯಾವ್ ಶೋನ್ ಹಿಯರ್. ಇಲ್ಲಿ ನಾನು ಇನ್ನೊಂದು ಅಂಶ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತಾನೆ ವಿದ್ಯಾರ್ಥಿಗಳೇ. ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನಾವು ಇಬ್ಬರೂ ಪಾರ್ಟ್ನರ್ಸ್ನ ಒಟ್ಟಿಗೆ ಮಾಡಿದ್ದೇವೆ ನೋಡಿರಿ. ನೀವೆಲ್ಲ ಫಸ್ಟ್ ಪಿ ಯು ಸಿನಲ್ಲಿ ಏನು ಕಲ್ತಿರ್ತೀರ ಅಂದರೆ ಒಂದೊಂದೇ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂದರೆ ಒಬ್ಬರದೇ, ಯಾವ್ದಾದ್ರು ಒಬ್ಬರದು ಅಕೌಂಟ್ ನೋಡ್ತಿರ್ತೇವೆ. ಬಟ್ ಇಲ್ಲಿ ಕಂಬೈನ್ಡ್ ಆಗಿ ನಾವು ಪ್ರಿಪೇರ್ ಮಾಡ್ಬೋದು. ಸಮೀರ್ ಅಕೌಂಟ್, ಯಾಸ್ಮಿನ್ ಅಕೌಂಟ್, ಡೆಬಿಟ್ ಕಡೆಯೂ ಇಬ್ಬರು ಇರ್ತದೆ, ಕ್ರೆಡಿಟ್ ಕಡೆಯೂ ಇಬ್ಬರದ್ದು ಇರ್ತದೆ. ಅಂದರೆ ಬೇರೆ ಬೇರೆ ಮಾಡೋ ಬದಲು ಒಟ್ಟಿಗೆ ಮಾಡಿ ತೋರಿಸಿದ್ದೇವೆ ಇಲ್ಲಿ. ಸೊ ಇಲ್ಲಿ ಯಾವುದೇ ರೀತಿಯಾದ ನಿಮಗೆ ನೋಡಿರಿ ಓಪನಿಂಗ್ ಬ್ಯಾಲೆನ್ಸ್ ಇದೆ, ಯಾವುದೇ ರೀತಿಯಾದ ವಿತ್ ಡ್ರಾಯಿಂಗ್ ಇಲ್ಲ, ಬಟ್ ಅಡಿಷನಲ್ ಕ್ಯಾಪಿಟಲ್ಲು ಇದೆ. 15 ಲಕ್ಷ ಓಪನಿಂಗ್ ಬ್ಯಾಲೆನ್ಸ್, 10 ಲಕ್ಷ ಯಾಸ್ಮಿನ್ದು. ಸೊ ಅಡಿಷನಲ್ ಕ್ಯಾಪಿಟಲ್ 3 lakhs plus 2 lakhs 18 plus 2. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ 18 lakhs 12 lakhs. ಸೊ ಇಲ್ಲಿ ಅಡಿಷನಲ್ ಕ್ಯಾಪಿಟಲ್ ಇರೋದ್ರಿಂದ ಕ್ಯಾಪಿಟಲ್ ಬ್ಯಾಲೆನ್ಸ್ ಚೇಂಜ್ ಆಗಿದೆ. ಈ ಅಡಿಷನಲ್ ಕ್ಯಾಪಿಟಲ್ ಇಲ್ಲ ಅಂದಿದ್ರೆ ದ ಕ್ಯಾಪಿಟಲ್ ಬ್ಯಾಲೆನ್ಸ್ ರಿಮೈನ್ಸ್ ಫಿಕ್ಸೆಡ್. ಆ್ಯಂಡ್ ಆಲ್ ಅದರ್ ಅಡ್ಜಸ್ಟ್ಮೆಂಟ್ಸ್ ವಿ ಹ್ಯಾವ್ ಶೋನ್ ಇಂಟ್ರೆಸ್ಟ್ ಇನ್ ಕ್ಯಾಪಿಟಲ್, ಪಾರ್ಟ್ನರ್ ಸ್ಯಾಲ್ರಿ, ಕಮಿಷನ್, ಡ್ರಾಯಿಂಗ್ಸ್ ಆ್ಯಂಡ್ ಡ್ರಾಯಿಂಗ್ಸ್ ವಿ ಹ್ಯಾವ್ ಶೋನ್ ಇನ್ ದ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. ಆ ಕ್ಯಾಲ್ಕುಲೇಷನ್ ಕೂಡ I have shown here. Interest in capital, how we have calculated, we have shown they were taken opening balance. And if there is additional capital, we have to calculate only for that particular period when they have introduced ಅಂತ ಮನಸ್ಸಲ್ಲಿ ಇಟ್ಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಸೊ ದಿಸ್ ವಿ ಹ್ಯಾವ್ ಟು ಅಬ್ಸರ್ವ್ ದ ಪಾಯಿಂಟ್. ಸೊ ಇಂಟ್ರೆಸ್ಟ್ ಇನ್ ಕ್ಯಾಪಿಟಲ್ ಮತ್ತು ಇಲ್ಲಿ ಇಂಟ್ರೆಸ್ಟ್ ಇನ್ ಕ್ಯಾಪಿಟಲ್ 82,500 we have shown. ಇಂಟ್ರೆಸ್ಟ್ ಇನ್ ಕ್ಯಾಪಿಟಲ್ ಸಮೀರ್ 82,500, that is 55,000. ಸೊ ಓಪನಿಂಗ್ ಕ್ಯಾಪಿಟಲ್ 15 lakhs was there, 5% 75,000. For 3 lakhs 5% for 6 months we have calculated, because in the problem you see that additional capital is introduced on July 1, 2014. That is why we have calculated only for 6 months. ಸೊ ಅದಕ್ಕೋಸ್ಕರ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಮಾತ್ರ ಇದ್ದರೆ ಹೋಲ್ ಇಯರ್ ಕ್ಯಾಲ್ಕುಲೇಟ್ ಮಾಡ್ತವೆ. ಅಡಿಷನಲ್ ಕ್ಯಾಪಿಟಲ್ ಇದ್ದರೆ ಆ ಪರ್ಟಿಕ್ಯುಲರ್ ಪೀರಿಯಡ್ ಎಲ್ಲಿ ತನಕ ಮಾಡಿದ್ದೇವೋ ಅದನ್ನು ಮಾಡ್ತವೆ ಸ್ನೇಹಿತರೆ. ಸೊ ಇನ್ನು ಉಳಿದಿರೋ ಹಂಗೆ ಸ್ಯಾಲ್ರೀಸ್ ಎಲ್ಲ ಪ್ರಾಬ್ಲಮ್ ಕೊಟ್ಟಿದ್ದಾರೆ ನೋಡಿರಿ. ಡ್ರಾಯಿಂಗ್ಸ್ ಏನಿದೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಯಿತು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅವರೇ ಅಮೌಂಟ್ ಕೊಟ್ಟಿದ್ದಾರೆ, ಸ್ಯಾಲ್ರಿ ಕೊಟ್ಟಿದ್ದಾರೆ, ಕಮಿಷನ್ ಕೊಟ್ಟಿದ್ದಾರೆ. ಆ್ಯಸ್ ಯೂಶುವಲ್ ಆಗಿ ವಿ ಹ್ಯಾವ್ ಟು ಪೋಸ್ಟ್ ಇನ್ ಟು ದ ಕರೆಂಟ್ ಅಕೌಂಟ್, ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್, ಪಾರ್ಟ್ನರ್ ಸ್ಯಾಲ್ರಿ ಆ್ಯಂಡ್ ದ ಕಮಿಷನ್. It increases the balance of the partner, so we have credited. Drawings and interest drawing decreases the partner's balance, so we have debited and we have balanced it. And under fluctuating capital method, only one account is prepared, that is the partner's capital account. So Samir account and Yasmin account, as usual, we have both partners account we have prepared in one account itself. So opening balance and the additional capital, interest on capital, salary and the commission, and the drawings and interest on drawings is debited and we have balanced it. ಸೊ ಪ್ರಾಬ್ಲಮ್ ಮಾಡಾದ್ಮೇಲೆ ನೀವು ಒಂದು ಪಾಯಿಂಟ್ ಅಬ್ಸರ್ವ್ ಮಾಡ್ಬೋದು ನೋಡಿರಿ. ಸಮೀರ್ಸ್ ಕ್ಯಾಪಿಟಲ್ ಬ್ಯಾಲೆನ್ಸ್ 18,20,700, ಯಾಸ್ಮಿನ್ 12,0800. ನಾವು ಫಿಕ್ಸೆಡ್ ಕ್ಯಾಪಿಟಲ್ ಮೆಥಡಲ್ಲಿ ಈ ಎರಡೂ ಬ್ಯಾಲೆನ್ಸ್ನ ಟೋಟಲ್ ಮಾಡಿದ್ರೆ ಅಷ್ಟೇ ಬರುತ್ತೆ ನೋಡಿರಿ. 18 lakhs ಕ್ಯಾಪಿಟಲ್ ಬ್ಯಾಲೆನ್ಸ್, 20,700 ಕರೆಂಟ್ ಅಕೌಂಟ್ ಬ್ಯಾಲೆನ್ಸ್, ಎರಡು ಟೋಟಲ್ ಮಾಡಿದ್ರೆ 18,20,700. ಹಂಗೇ ಯಾಸ್ಮಿನ್ದು ನೋಡಿ 12 lakhs ಇಲ್ಲಿದೆ, ಇಲ್ಲಿ 800 ಇದೆ. ಸೊ ಇಲ್ಲಿ ಎರಡು ಒಟ್ಟಿಗೆ ಮಾಡಿದಾಗ 12,0800. ಸೊ ಇಷ್ಟು ಸಹ ಪಾರ್ಟ್ನರ್ಸ್ ಕ್ಯಾಪಿಟಲ್ ಮೈಂಟೆನೆನ್ಸ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು ವಿದ್ಯಾರ್ಥಿ ಮಿತ್ರರೇ. ಸೊ ಇದನ್ನು ಒಂದು ಸ್ವಲ್ಪ ನಿಧಾನಕ್ಕೆ ಅರ್ಥ ಮಾಡ್ಕೊಂಡು ಮಾಡಿದ್ರೆ ಸುಲಭ ಆಗುತ್ತೆ, ಕನ್ಫ್ಯೂಷನ್ಸ್ ಇರೋದಿಲ್ಲ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಫಿಕ್ಸೆಡ್ ಆದಾಗ ಏನು ಮಾಡಬೇಕು, ಫ್ಲಕ್ಚುಯೇಟಿಂಗ್. ಆದರೆ ನಾವು ಮುಂದಿನ ಹಂತಗಳಲ್ಲಿ ಅಡ್ಮಿಷನ್ನು, ರಿಟೈರ್ಮೆಂಟ್, ಡಿಸೊಲ್ಯೂಷನ್ ಪ್ರಾಬ್ಲಮ್ಸ್ ಎಲ್ಲ ಮಾಡುವಾಗ ನಾವು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ನ ಫಾಲೋ ಮಾಡೋದು. ಅಲ್ಲಿ ಯಾವುದೇ ರೀತಿಯಾದ ಗೊಂದಲ ಮಾಡ್ಕೊಬಿಡ್ರಿ. ನಾವು ಪ್ರಾಬ್ಲಮ್ಮಲ್ಲಿ ಅವನು ಏನು ಹೇಳಲಿಲ್ಲ ಅಂದರೆ ಸಪ್ರೇಟಾಗಿ ಕರೆಂಟ್ ಅಕೌಂಟ್ ಬ್ಯಾಲೆನ್ಸು ತೋರಿಸ್ನಿಲ್ಲ ಅಂದಿದ್ರೆ ವಿ ಹ್ಯಾವ್ ಟು ಅಸ್ಯೂಮ್ ದಟ್ we are maintaining
ಪಾರ್ಟ್ನರ್ಸ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಅಂಡರ್ ಫ್ಲಕ್ಚುಯೇಟಿಂಗ್ ಮೆಥಡ್ ಓನ್ಲಿ. ಸೊ ಕೆಲವೊಮ್ಮೆ ತುಂಬ ರೇರ್ ಕೇಸಲ್ಲಿ ಎಲ್ಲೋ ಒಂದು ಕಡೆ ಕೇಳಿರೋ ಸಾಧ್ಯತೆ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಎಕ್ಸಾಮಿನೇಷನಲ್ಲಿ ಫಿಕ್ಸೆಡ್ ಕ್ಯಾಪಿಟಲ್ ಮೆಥಡ್ನ ನಮ್ಮನ್ನು ಅದು ಎಸ್ಪೆಷಲಿ ಅಡ್ಮಿಷನ್, ರಿಟೈರ್ಮೆಂಟ್, ಡಿಸಲ್ಯೂಷನ್ ಪ್ರಾಬ್ಲಮ್ ಮಾಡುವಾಗ ಕೇಳಿಲ್ಲ. ಎಲ್ಲನೂ ಕೂಡ ಪಾರ್ಟ್ನರ್ಸ್ ಇದು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡಲ್ಲೇ ಕೇಳಿರೋದು. ಸೊ ಆದರೆ ನಾವು 5 ಮಾರ್ಕ್ಸ್ ಕ್ವಶನ್ಸ್ ಕೇಳಿದಾಗ ಕೆಲವೊಮ್ಮೆ ಇದನ್ನು ಕೇಳೋ ಸಾಧ್ಯತೆ ಇರ್ತದೆ. ಪ್ರಿಪೇರ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂಡರ್ ಫಿಕ್ಸೆಡ್ ಕ್ಯಾಪಿಟಲ್ ಮೆಥಡ್ ಅಂತ ಹೇಳಿದಾಗ ನಿಮಗೆ ಈ ವ್ಯತ್ಯಾಸಗಳು ಗೊತ್ತಿರಬೇಕು. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಒಂದ್ಸಲಿ ಏನಾದ್ರು ಡೌಟ್ಸ್ ಇದ್ದರೆ ನಿಮ್ಮ ಉಪನ್ಯಾಸಕರನ್ನ ಕೇಳಿ, ಟೆಕ್ಸ್ಟ್ ಬುಕ್ ರೆಫರ್ ಮಾಡಿ, ಅಥವಾ ನನ್ನ ನಂಬರ್ಗೆ ನೀವು ಡೌಟ್ಸ್ ಕೇಳಿದ್ರೆ ನಾನು ನಿಮಗೆ ಕ್ಲಾರಿಫೈ ಕೊಡ್ತೇನೆ ಅಂತ ಹೇಳ್ತಾ ಈ ಸೆಷನ್ನ ಮುಗಿಸ್ತೇನೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.